ಸರ್, ನಿಮ್ಮ ಡೈಲಾಗು ಆರೋಗ್ಯವಂತವಾಗಿರೋದಕ್ಕೆ ಉಪಯೋಗಿಸಿ ಮಂಡ್ಯ ತುಪ್ಪ. ಹ್ಞೂ ಮೇಡಮ್, ಆಗ ನೀವು ಗರಿ ಗರಿ ತುಪ್ಪ ಅಂತ ಹೇಳಬೇಕು. ಓಕೆನಾ? ಆಮೇಲೆ ಇಷ್ಟೇ ಸರ್. ಅಷ್ಟೇನಾ? ಹ್ಞೂ, ಇಷ್ಟೇ ಸರ್. ಅಯ್ಯೋ ಹೋಗತ್ಲಾಗಿ. ಅಲ್ಲ, ಈಟುದ ಹೇಳಕ್ಕೆ ಈಟೆಲ್ಲ ಅಲಂಕಾರ ಮಾಡಿದ್ರ? ಹೌದು ಸರ್. ಹಾಂ, ಸರಿ ಬಿಡಿ. ನಮ್ಮರೆ ರೆಡಿನಾ? ಪೈಲ್ವಾನ್ರೆ ರೆಡಿ. ಹಾಂ, ಇರಿ ಅಶೋಕ್. ಲೇ ಕೊಡಲ್ಲ, ಅದೇನು ಹಿಡ್ಕೊಂಡು ಹೇಳ್ಬೇಕು ಅಂತ. ಆ ಡಿಪಾರ್ಟ್ಮೆಂಟ್ ನೋಡಿದ್ರ ಅಲ್ಲಿ ಅವರಿಬ್ರು ಎಷ್ಟು ಅನ್ಯೋನ್ಯವಾಗಿ ಖುಷಿಯಾಗಿ ಆ್ಯಕ್ಟ್ ಮಾಡ್ತಿದ್ದಾರೆ ಅಂತ. ಆ ಸಂತೋಷ ನಿಮಗೆ ಸೇರ್ಬೇಕಾಗಿದ್ದು ಅಶೋಕ್. ಇದನ್ನ ಹೀಗೆ ಬಿಟ್ಬಿಡ್ತೀರಾ? ಕೊಡಿ ಸರ್, ತಗೊಳ್ಳಿ. ಮೇಡಮ್, ಇದು ತಗೊಳ್ಳಿ ನೀವು. ಓಹೋ, ಮಂಡ್ಯ ತುಪ್ಪ. ಏನು ಹಸಿಂದ ಎಮ್ಮೆದ? ಎರಡರದುವೆ ಸರ್. ರವಿ ಸರ್, ರೆಡಿ? ಬಟ್ಟಾಗಿ ಮಾಡಿದ್ದೀರಾ? ರೆಡಿ ಸರ್, ರೆಡಿ ಪೊಸಿಷನ್ ರೆಡಿ. ಹಾಂ, ಕೂತ್ಕೊಳ್ಳೋದಾ? ಅಯ್ಯೋ, ಇಟ್ಕೊಳ್ಳಿ. ರೆಡಿ ರೋಲ್, ರೆಡಿ ಕ್ಯಾಮ್ರಾ, ಆಕ್ಷನ್. ಗಾಡ್ ಇಟ್ ಸರ್, ನೀವೇ ಹೇಳ್ಬೇಕು. ಹೇಳಿ. ನೀವೇನು ಹೇಳಲೇ ಇಲ್ಲ. ಆಕ್ಷನ್ ಅನ್ನಲ್ಲ, ಹಂಗಂತ ಹೇಳ್ಬೇಕು ತಾನೆ, ನಮ್ಗೇನು ಗೊತ್ತಾಗಬೇಕು? ಆಕ್ಷನ್ ಹೇಳಿದ್ಮೇಲೆ ಡೈಲಾಗ್ ತಗೊಳ್ಳಿ. ಸರಿ ಸರಿ, ವಾಕ್ಯ ಇನ್ನೊಂದು ಕಿತ್ತ ಮಾಡಮ್ಮ. ಓಕೆ, ಹಾಂ, ವಾಕ್ಯ. ರೆಡಿ ರೆಡಿ ಕ್ಯಾಮ್ರಾ, ಆಕ್ಷನ್. ಆರೋಗ್ಯವಾಗಿರ್ಬೇಕಂದ್ರೆ ಆರಾಮಾಗಿ ತುಪ್ಪ ತಿನ್ಕೊಂಡಿರಿ. ಏನು ತುಪ್ಪ ಅಂತೀರಾ? ಮಂಡ್ಯ ತುಪ್ಪ. ಕಟ್ 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 ಸರ್, ಅಷ್ಟೊಂದೆಲ್ಲ ಹೇಳ್ಬೇಡಿ. ನಾನು ಏನು ಹೇಳ್ಕೊಟ್ಟಿದ್ದೀನಿ ಅದು ಹೇಳಿ ಸರ್. ಅಯ್ಯೋ, ನೀವು ಹೇಳ್ಕೊಟ್ಟಿದ್ದೆ ನಾನು ಹೇಳಿದ್ದು. ಅಲ್ಲ ಸರ್, ಆರೋಗ್ಯವಂತವಾಗಿರೋಕ್ಕೆ ಉಪಯೋಗಿಸಿ ಮಂಡ್ಯ ತುಪ್ಪ. ಆಗ ಮೇಡಮ್ ಹೇಳ್ತಾರೆ ಗರಿ ಗರಿ ತುಪ್ಪ ಅಂತ. ಅಷ್ಟು ಹೇಳಿ ಸರ್, ಸಾಕು. ವಾಕ್ಯ ಇನ್ನೊಂದು ಕಿತ್ತ. ರೆಡಿ ಕ್ಯಾಮ್ರಾ, ಆಕ್ಷನ್. ಆರೋಗ್ಯವಂತರಾಗಿರಲು ಉಪಯೋಗಿಸಿ ಮಂಡ್ಯ ತುಪ್ಪ. ಕಟ್ 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 ಸರ್, ಯಾಕೆ ಕರೆಕ್ಟಾಗಿ ಹೇಳಿದ್ನಲ್ಲ ಸರ್? ಡೈಲಾಗ್ ಕರೆಕ್ಟ್ ಆಗಿದೆ, ಆಕ್ಷನ್ ಅಷ್ಟೊಂದು ಬೇಡ, ನಾರ್ಮಲ್ ಆಗಿ ಹೇಳಿ ಸರ್. ವಾಕ್ಯ ಇನ್ನೊಂದು ಕಿತ್ತ. ರೆಡಿ ಕ್ಯಾಮ್ರಾ, ಆಕ್ಷನ್. ಆರೋಗ್ಯವಂತರಾಗಿರಲು ಬೆಳೆಸಿ ಮಂಡ್ಯ ತುಪ್ಪ. ಕಟ್ 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 ಸರ್. ಯಾಕೆ ಸರ್, ಸಂದಾಗೆ ಇತ್ತಲ್ಲ. ಡೈಲಾಗು ಚೆನ್ನಾಗಿದೆ ಸರ್, ಆಕ್ಟಿಂಗ್ ಓವರ್ ಆಯ್ತು ಸರ್. ರೇ, ಅಣ್ಣ ಅವ್ರ ಥರ ಹೇಳಿದ್ರೆ ಚಂದಾಗಿಲ್ವಾ? ಸರ್, ಅಣ್ಣವ್ರ ಸ್ಟೈಲು ತುಂಬಾ ಚೆನ್ನಾಗಿದೆ, ನೀವು ನಿಮ್ಮ ಸ್ಟೈಲಲ್ಲಿ ಹೇಳಿ ಸರ್. ವಾಕ್ಯ ರೆಡಿ ಕ್ಯಾಮ್ರಾ. ನಮ್ಮರೆ ಈ ಡೈರೆಕ್ಟ್ರಿಗೆ ಏನು ಬರೋಕ್ಕೆ ಇಲ್ಲ ಅನ್ನಿಸ್ತೈತೆ. ಹೇ, ನಮ್ಗೆ ಯಾಕೆ ಭಯಪಡಿ. ಆಯ್ತು ತಗೊಳ್ಳಿ ನೀವು. ರೆಡಿ. ಇದನ್ನ ನೋಡಿಕೊಂಡು ನೀವು ಸುಮ್ಮನೆ ಇರ್ತೀರಾ ಅಶೋಕ್? ಇಲ್ಲ ನಮ್ಮದೇ, ಖಂಡಿತ ಇಲ್ಲ. ಹಾಗಾದರೆ ಹೋಗಿ ಶೂಟಿಂಗ್ ನಿಲ್ಲಿಸಿ ಅವ್ರ ನೆಮ್ಮದಿನ ಹಾಳು ಮಾಡಿ, ಎಲ್ರಿಗೂ ನಿಮ್ಮ ಮೇಲೆ ಭಯ ಬರೋ ಹಾಗೆ ಮಾಡಿ. ಹೌದು. ಮುಖ್ಯವಾಗಿ ನಿಮ್ಮ ಅಣ್ಣನಿಗೆ ನಿಮ್ಮ ಮೇಲೆ ಭಯ ಬರಬೇಕು ಅಶೋಕ್, ಮರಿಬೇಡಿ. ಲೇ, ಯಾರಲ್ಲ ನೀನು? ಸಾನೆ ಓವರಾಗಿ ಆಡ್ತಿದ್ಯಾ? ಏನು ನಾವು ಬರ್ಬೇಕಾ? ಲೇ, ಧೈರ್ಯ ಇದ್ರೆ ಇದೆ, ಬರಲ್ಲ. ಅಶೋಕ್ ಸರ್, ಹಲೋ ಅಶೋಕ್ ಸರ್, ಸ್ವಲ್ಪ ಈ ಕಡೆ ಬನ್ನಿ. ಲೇ, ನಾ ಯಾವನ್ ಮಾತು ಕೇಳಾಕಿಲ್ಲ. ಏ ಧೈರ್ಯ ಅವನ್ಗೆ?
ನನಗೆ ಮೋಸ ಮಾಡ್ತಾರೆ ಬಡ್ಡಿ ಆಯ್ತಾ ನನಗೆ ಮೋಸ ಅಶೋಕಣ ಬಸ್ ಈ ಕಡೆಗೆ ಬಂದರೆ ಅವ್ರು ಶೂಟಿಂಗ್ ಮಾಡ್ಕೊತಾರೆ. ಲೇ ಇಲ್ಲ ಏನು ಶೂಟಿಂಗ್ ಮಾಡ್ಕೊತಾರೆ. ಶೂಟಿಂಗ್ ಲೇ ಅವ್ರನ್ನೆಲ್ಲ ಕರ್ಕೊಂಬಂದಿದ್ದು ನಾನು ಈಗ ನನ್ನ ಸೈಡ್ ಹೋಗು ಅಂತೀಯ. ಏಯ್ ಸಕಾತ್, ಅಣ್ಣ ನೀನು ಸುಮ್ಕಿರು, ನಾ ಮಾತಾಡ್ತೀವಿ. ಅಯ್ಯೋ ಏನಕ್ಕ ಇದು? ಅಶೋಕಣ್ಣ ಹಿಂಗೆಲ್ಲ ನಡ್ಕೋತವ್ರೆ? ಅಶೋಕಣ ಯಾಕಣ್ಣ ರಗಳೆ ಮಾಡ್ಕೊಂಡು ಹೊಸ ಈ ಕಡೆಗೆ ಬಣ್ಣ ಅವ್ರು ಶೂಟಿಂಗ್ ಮಾಡ್ಕೊತಾರೆ. ಲೇ ನಮ್ಮ ಮನೆ ಎಂಜಲ್ ತಿನ್ನೋ ನಾಯಿ ನೀನು ನನ್ನೇ ಮುಟ್ಟು ಮಾತಾಡ್ತೀಯ. ಏನ್ ಲಾಭಗಳಿದೆ ರಾಮಣ್ಣ? ನಡ್ಲಾಕೆ ನಡ್ಲ ಅಂದೆ. ಮುಂಜ ಏನಾಗ್ಲಿಲ್ವಲ್ಲ? ಬೇಸರ ಮಾಡ್ಕೊಬೇಡಕ್ಕಲ್ಲ. ಇಲ್ಲ ಇದ್ಯಾಕೆಲ್ಲ ಹಿಂಗೆ ನಿಂತ್ಕೊಬಿಟ್ರೆ? ನೀವೇನು ತಲೆ ಕೆಡ್ಸ್ಕೊಬೇಡಿ, ಅನುಸಿ ಹಂಗೆಯ. ಡೇಟ್ರೆ ರೆಡಿನಾ? ಹಾಂ ರೆಡಿ. ನಮ್ಮರೆ ರೆಡಿನಾ? ಬನ್ನಿ ಬನ್ನಿ. ಹೆದರ್ಕೊಬಿಟ್ರಾ? ನಾವು ತಮಾಷೆ ಹಂಗೆ ಆಡ್ತಿರ್ತೀವಿ. ಶುರು ಮಾಡಿ ನಮ್ಮರೆ ಬನ್ನಿ ಕೂತ್ಕೊಳ್ಳಿ. ಅಲ್ಲ ಅಕ್ಕ, ಅವತ್ತು ನೋಡಿದ್ರೆ ರಾಮಣ್ಣ ಅಶೋಕಣ್ಣನ ಕೊರಳಿನ ಪಟ್ಟಿ ಹಿಡ್ಕೊಂಡಾಗ ಆ ಪಾಟಿ ಕೋಪ ಪಟ್ಕೊಂಡ್ರಿ. ಆದರೆ ಈಗ ಅಶೋಕಣ್ಣನ ಮ್ಯಾಕೆ ಕೈ ಮಾಡೋರೆ. ನೀವು ನೋಡಿದ್ರೆ ಏಟೊಂದು ಖುಷಿಯಾಗಿದ್ದೀರಾ. ನನಗೇನು ಅರ್ಥನೇ ಆಯ್ತಿಲ್ಲ ಅಕ್ಕ. ಲೇ, ಇದನ್ನೇ ಕಣೆ ರಾಜತಂತ್ರ ಅಂತ ಹೇಳೋದು. ಹಾಂ, ಹಂಗಂದ್ರೆ ಸರಿ, ಒಂದು ನಿಮಿಷ ಇರು. ಹಲೋ, ಹೇಳು ಪುಟ್ಟ, ಆಗಿದೆಯಾ? ನಾನು ತುಂಬ ಖುಷಿಯಾಗಿದ್ದೀನಪ್ಪಯ್ಯ. ನನ್ನ ಮಗಳು ಖುಷಿಯಾಗಿದ್ದಾಗ ಆ ಧ್ವನಿ ಕೇಳೋದೇ ಚಂದ. ಅಂಥದ್ದು ಏನಾಯ್ತು ಕಂದ? ಎಲ್ಲ ನಾನು ಅಂದ್ಕೊಂಡು ಹಾಗೆ ನಡೀತಾ ಇದೆ ಅಪ್ಪಯ್ಯ. ನಾನು ಮದುವೆ ಆಗೋಕ್ಕೂ ಮುಂಚೆ ರಾಮ ಲಕ್ಷ್ಮಣನ್ ಥರ ಇದ್ದ ಅಣ್ಣ ತಮ್ಮಂದಿರ ಗತಿ ಈಗ ಏನಾಯ್ತು ಗೊತ್ತಾ? ರಾಮಣ್ಣ ಶಭಾಷ್ ಕಣಮ್ಮ, ವಾ. ನನ್ನ ಮಗಳು ಅಂದ್ರೆ ಸುಮ್ಮನೆ ಆಗೋಯ್ತಾ? ಅಪ್ಪಯ್ಯ, ಈಗ ನಾನು ನಿಮಗೆ ಕಾಲ್ ಮಾಡಿರೋ ಮುಖ್ಯವಾಗಿರೋ ಉದ್ದೇಶ ಏನು ಅಂದರೆ, ನೀವು ನನಗೊಂದು ಹೆಲ್ಪ್ ಮಾಡಬೇಕು. ಹೇಳು ಪುಟ್ಟ, ಏನು ಮಾಡ್ಬೇಕು ಹೇಳು. ಅಶೋಕ್ ಈಗ ಸಿಕ್ಕಾಪಟ್ಟೆ ಬೇಜಾರು ಮಾಡಿಕೊಂಡು ಮನೆಯಿಂದ ಹೊರಗೆ ಹೋಗಿದ್ದಾರೆ. ಅವರನ್ನ ಆಯ್ತು ಕಂದ, ನೀನು ಹೇಳ್ದ ಹಾಗೆ ಆಗಲಿ. ಥ್ಯಾಂಕ್ ಯು ಸೋ ಮಚ್ ಅಪ್ಪಯ್ಯ. ಬಾಯ್. ಈಗ ಗೊತ್ತಾಯ್ತಾ ರಾಜತಂತ್ರ ಅಂದರೆ ಏನು ಅಂತ? ಅಕ್ಕ, ನೀವು ಸಾಮಾನ್ಯದವ್ರಲ್ಲ ಅಕ್ಕ. ನೀವು ಎಲ್ಲಿಂದ ಎಲ್ಲಿಗೋ ಪ್ಲ್ಯಾನ್ ಮಾಡ್ತಿದ್ದೀರಾ. ಸೂಪರ್ ಅಕ್ಕ ನೀವು. ನೋಡ್ತೀರೇ, ಸಮಯ ಮತ್ತು ಅವಕಾಶ ಹೇಗೆ ನನಗೆ ಚಪ್ಪಾಳೆ ಹೊಡೆಯುತ್ತೆ ಅಂತ. ಕ್ಯಾಮ್ರಾ ಆಕ್ಷನ್.
ಆರೋಗ್ಯವಂತರಾಗಿರಲು ಉಪಯೋಗಿಸಿ ಮಂಡ್ಯ ತುಪ್ಪ. ಗರಿ ಗರಿ ತುಪ್ಪ. ಸೂಪರ್ ಸೂಪರ್ ಸರ್, ಸೂಪರ್ ಸರ್, ಚೆನ್ನಾಗಿ ಬಂದಿದೆ. ಎಡಿಟ್ ಮಾಡಿ ನಿಮ್ಮೊಂದು ಕಾಪಿ ಕಳಿಸ್ಕೊಡ್ತೀನಿ. ಆಗಲಿ, ಸರಿ ತಾಯಿ ನೋಡ್ಬೋದಾ? ಆಯಿತು, ಥ್ಯಾಂಕ್ ಯು ಸರ್. ಅಪ್ಪ ಫೋನ್ ಮಾಡ್ತಿದಾರಲ್ಲ, ಈ ತೊಂದರೆಗಳನ್ನೆಲ್ಲ ಯಾವುದನ್ನು ಹೇಳೋದೇ ಬೇಡ. ಖುಷಿಯಾಗೆ ಮಾತಾಡು ಜಾನಕಿ. ಹಲೋ ಅಪ್ಪ. ಹಲೋ ಬಂಗಾರ, ಹೇಗಿದೆಯಮ್ಮ? ನಾನು ಚೆನ್ನಾಗಿದ್ದೀನಪ್ಪ, ನೀವು ಹೇಗಿದ್ದೀರಾ? ಅಮ್ಮ ಹೇಗಿದ್ದಾಳೆ? ನಾನು ಬೊಂಬಾಟು. ಜಾನು, ನಿನ್ನ ಗಂಡಂಗೆ ಪೂಜೆ ಮಾಡಿದ್ಯೇನಮ್ಮ? ಪೂಜೆನಾ? ಹೌದು ಜಾನು, ಭೀಮ್ ಅಮಾವಾಸ್ಯೆ ದಿವಸ ಗಂಡನ ಪೂಜೆ ಮಾಡಿ ಆಶೀರ್ವಾದ ತಗೋಬೇಕು. ನೀನು ಪೂಜೆ ಮಾಡಿದ್ಯೇನಮ್ಮ? ಓ, ಬೆಳಗ್ಗೆನೆ ಮಾಡಿದೆ ಅಪ್ಪ. ಬೆಳಗ್ಗೆನೆ ಮಾಡಿದ್ಯಾ? ಕೇಳಿಸ್ಕೊಳ್ಳೆ ಸುಶಿ, ಜಾನು ಬೆಳಗ್ಗೆನೆ ಪೂಜೆ ಮಾಡಿದ್ಲಂತೆ. ಜಾನು, ನಿಮ್ಮ ಅಮ್ಮಂಗೂ ಒಂದ್ಸಲ ಹೇಳಮ್ಮ ಹೇಗೆ ಪೂಜೆ ಮಾಡಿದೆ ಅಂತ. ಕೇಳಿಸ್ಕೊಳ್ಳೆ, ಹೇಳಿ ಜಾನು. ಬೆಳಗ್ಗೆ ಎದ್ದಿದ ತಕ್ಷಣ ನನ್ನ ಗಂಡಂಗೆ ಹಣೆಗೊಂದು ಕೆನ್ನೆಗೆ 2 ಕೊಟ್ಟು ಪೂಜೆ ಮಾಡಿದೆ ಅಪ್ಪ. ಹಾ? ಏನು? ರೀ, ಫೋನ್ ಕೊಡಿ. ಹೇಳು ಜಾನು. ಅಮ್ಮ, ಜಾನು, ಬೆಳಗ್ಗೆಯಿಂದ ನಿಮ್ಮ ಅಪ್ಪಂದು ತುಂಬಾ ಅತಿಯಾಗಿ ಹೋಗಿದೆ ಕಣೆ. ಕಾಲ್ ಹೋಗಿ ಪೂಜೆ ಮಾಡು, ಆಶೀರ್ವಾದ ಮಾಡ್ತೀನಿ ಅಂತ ಹಿಂದಿಂದನೇ ಬರ್ತಿದ್ದಾರೆ. ಅದಕ್ಕೆ ನಾನು ನಿಮ್ಮ ಅಪ್ಪನ ಒಂದು ಹೊಸ ಹೆಸರಿಟ್ಟಿದ್ದೀನಿ. ಏನಮ್ಮ ಅದು? ಏನ್ ಗೊತ್ತಾ ಜಾನು, ಮಿಸ್ಟರ್ ಬೀನ್ ಅಂತ. ಹೇಗಿದೆ ಹೆಸರು? ಜಾನು, ಅಳಿಯಂದ್ರೆ ಹೇಳಮ್ಮ. ಅದು ಅವರು ಹೊರಗೋಗಿದ್ದಾರಮ್ಮ. ನೀವು ಫ್ರೀ ಇದ್ದಾಗ ಮನೆಗೆ ಬಂದು ಹೋಗಿ ಅಮ್ಮ. ಮೊನ್ನೆ ತಾನೇ ಆ್ಯನಿವರ್ಸರಿಗೆ ಬಂದು ಹೋದ್ವಲ್ಲ, ಹಾಗೆ ಆಗಾಗ ಬೀಗರು ಮನೆಗೆ ಬರ್ತಾ ಇರಬಾರ್ದು. ಅದು ಟೋಲ್ಗೇಟ್ ಇದ್ದಂಗೆ ಮರಿ. ಹೌದು ಜಾನು, ನೀವು ಆರಾಮಾಗಿ ಪೂಜೆ ಮಾಡಿ. ನಾನು ನಿಮ್ಮಪ್ಪ ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ. ಅಳಿಯಂದ್ರಿಗೆ ಹೇಳ್ಬಿಡಮ್ಮ. ಸರಿಯಪ್ಪ. ಹಾಂ, ಹುಷಾರು ಜಾನು. ಸರಿ ಅಮ್ಮ, ನೀವು ಹುಷಾರು. ಸಿ ಯು. ಸುಶಿ, ಕಾಲಕ್ಕೆ ಬೀಳದೆ ಹೋದರೂ ಪರವಾಗಿಲ್ಲ. ಮಗಳು ಅಳಿಯಂದ್ರಿಗೆ ಮಾಡಿದ ಹಾಗೆ ಹಣೆಗೊಂದು ಕೆನ್ನೆಗೆ 2 ಕೊಡೆ. ಹೌದಾ? ಬನ್ನಿ, ಅಕ್ಕಿ ಡಬ್ಬ ಎತ್ತಿ. 2 ಅಲ್ಲ, 4 ಕೊಡ್ತೀನಿ. ಬನ್ನಿ ಬನ್ನಿ. ಹೌದಾ? ಅಲ್ಲ, ಅಳಿಯಂದ್ರ ಸಂಸಾರಿ ಅದು. ನಾನು ಇನ್ಮೇಲೆ ಬ್ರಹ್ಮಚಾರಿಯಾಗೇ ಇರ್ತೀನಿ. ಯಾಕ್ರಿ, ಬೇಡವಾ? ರಾಮಣ್ಣ, ಅಣ್ಣ, ನಾನು ದೇವಣ್ಣಲ್ಲ ಅಂಗಡಿ ತಾವ ಕಾಯ್ತಿದ್ರೆ ನೀನು ನೋಡ್ರಿ ಇಲ್ಲೇ ಕೂತ್ಕೊಂಡ್ಬಿಟ್ಟಿದ್ಯಲ್ಲ. ಅಣ್ಣ, ಏನಾಯ್ತಣ್ಣ? ಅಣ್ಣ, ಏನೇ ಪ್ರಾಬ್ಲಮ್ ಇದ್ರು ಅಂಗಡಿ ತಗೋಯ್ತಿದ್ದಂಗೆ ಸೊರೋಯ್ತದ. ಒಂದು ರೌಂಡ್ ಹಾಕು. ಬರಕ್ಕಿಲ್ಲ, ಹೋಗಲ್ಲ. ಅಣ್ಣ, ಆಲೆ ಒಂದು ರೌಂಡ್ ಹಾಕ ಬಂದಿರಂಗೈತೆ. ಅಲ್ಲ, ನಾನು ದೇವಣ್ಣ ಅಂಗಡಿ ತಗೋ ಕಾಯ್ತಾ ನಿಂತಿದ್ರೆ ನೀನು ನೋಡ್ರಿ ಆಲೆ ಒಂದು ರೌಂಡ್ ಮುಗಿಸ್ಕೊಂಬಂದಿದ್ಯಲ್ಲ. ನಂಗೆ ಅದೆಲ್ಲ ಗೊತ್ತಿಲ್ಲ. ಈಗ ನಮ್ಮ ಜೊತೆ ಒಂದು ರೌಂಡ್ ಹಾಕಮ್ಮ ಬಾರಣ. ಬರಕ್ಕಿಲ್ಲ ಅಂತ ಹೇಳಿದ್ರೆ ಅರ್ಥ ಆಗ್ತಿಲ್ಲ. ಹೋಗ್ಲಾ ಅಣ್ಣ, ಬಾಯ್ ಮಾತು ಕೇಳು. ಸುಮ್ಕೆ ನಂತ ಕೈ ಮಾಡೋದೆಲ್ಲ ಇಟ್ಕೋಬೇಡ. ನೋಡ್ದಾ, ನಿಂಗೂ ಕೋಪ ಬರ್ತೈತೆ ಅಲ್ಲ. ನಾನು ಕೈ ಎತ್ತಿದ್ದಕ್ಕೆ ನೀ ಹಿಂಗೆ ಆಡ್ತಿದ್ದ ಅಂದರೆ ಅವ್ನು ನನ್ನ ಮೇಲೆ ಕೈ ಮಾಡೋಣ ಅಂದರೆ ನಂಗೆ ಹೆಂಗಿರ್ಬೇಡ. ಏನು? ನಿನ್ ಮ್ಯಾಗ ಕೈ ಮಾಡೋದ್ನ? ಯಾವನ ಅವನು ಯಾರನ್ನ ಹುಡುಗರು ಕಳಿಸ್ತೀನಿ ಇಲ್ಲ ಕೈ ಮಾಡ್ಬಿಟ್ಟು ಶಿವಾಜಿ ಅವ್ರಿಗೆ ಹಾಕ್ಬಿಡೋಣ. ಅತಕಣ್ಣ ಮ್ಯಾಗ ಕೈ ಮಾಡೋಣ ಏನು ಅನ್ಕೊಂಡ್ಬಿಟ್ಟವನು ಅವನು. ಅದು ನಿನ್ ಮ್ಯಾಕೆ ಕೈ ಮಾಡ್ದವನೆ. ದೊಡ್ಡ ಮನೆ ಹುಡುಗ ನೀನು, ನಿನ್ ಮ್ಯಾಗ ಕೈ ಮಾಡೋಣ. ಯಾರು ಹೇಳೋಣ? ಬಾಯ್ ಬಿಡೋಣ, ಹೇಳೋಣ. ಯಾವ ಕರ್ಸೋಣ ಹುಡುಗರ್ನ ಲೈನ್ ನಿಲ್ಲಿಸ್ಬಿಡ್ತು.
ಯಾರ್ಲಾ ನೀವು ಬಾರ ಸುಮ್ಮನೆ ನೀವು ಅಶೋಕ್ ಈಗ ಸಿಕ್ಕಾಪಟ್ಟೆ ಬೇಜಾರು ಮಾಡಿಕೊಂಡು ಮನೆಯಿಂದ ಹೊರಗೆ ಹೋಗಿದ್ದಾರೆ. ಅವರನ್ನ ಬಾರ ಸುಮ್ಮನೆ ಬಿಟ್ರು ಅಯ್ಯೋ ಇವರ ಒಂದೊಂದು ಮಾತಿ ಹುಡುಗರು ಕರೆಸ್ತೀನಿ ಅಂದೆ, ಇವ್ರು ಯಾರಪ್ಪ ಒಂದು ಜಾಕ ಹೋಯ್ತಾವ್ರಲ್ಲ, ಯಾರಿರ್ಬೋದು? ಖುಷಿ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದು ಡೆಲ್ಲಿಗೆ ಹೋಗಿ ಬಂದು ಸುಸ್ತಾಗಿದೆ ಕಣೆ. ಊಟ ಮಾಡ್ಸೆ ಸುಶಿ. ಕೂಗ್ಬೇಡ್ರಿ, ಬರ್ತಾ ಇದ್ದೀನಿ. ಬಾ ಬಡಿಸು. ಎದ್ದೇಳಿ. ಯಾಕೆ ಸುಶಿ, ಏನಾಯ್ತು? ಬಡಿಸೆ, ಹಸುವಾಗ್ತಿದೆ. ಎದ್ದೇಳಿ ಮೇಲೆ ಎಂದೆ. ಈ ಕಡೆ ಬನ್ನಿ. ಸುಶಿ, ಏನೇ ಮಾಡಿದ್ರು ಹೇಳ್ಬಿಟ್ಟು ಮಾಡೆ. ಮೊದಲೇ ಹಾರ್ಟ್ ಪೇಷಂಟು, ಡವಡವ ಅಂತ ಹೊಡ್ಕೋತಾ ಇದೆ. ಕಾಲು ಜೋಡಿಸಿ. ನನ್ನ ಯಜಮಾನ್ರೆ, ಈಗ ನನಗೆ ಆಶೀರ್ವಾದ ಮಾಡಿ. ಏ ಸುಶಿ, ಆಶೀರ್ವಾದ ಕೇಳಕ್ಕೆ ಅಟ್ಯಾಕ್ ಮಾಡೋ ಹಂಗೋತಿಯಲ್ಲೇ. ಎದ್ದೇಳು ಸುಶಿ, ನಮ್ಮ ಜೀವನ ಇರೋವರೆಗೂ ಇಬ್ರು ನಗನಗ್ತಾ ಖುಷಿಯಾಗಿರೋಣ. ರೀ, ದೀರ್ಘ ಸುಮಂಗಲಿ ಭವ ಅಂತ ಆಶೀರ್ವಾದ ಮಾಡಿ. ಸುಶಿ, ಬದುಕಿರುವಾಗ ಹೇಗೆ ಒಟ್ಟಿಗೆ ಇದೀವೋ, ಹೋಗುವಾಗಲೂ ಹಾಗೆ ಒಟ್ಟಿಗೆ ಹೋಗೋಣ ಕಣೆ. ಬಿಡ್ತೋನಿ, ಏನ್ ಮಾತು ಅಂತ ಆಡ್ತೀರಾ? ಸುಶಿ, ಎಷ್ಟೇ ನಿನ್ನನ್ನು ಗೋಳು ಹೊಯ್ಕೊಂಡ್ರು ನೀನಿಲ್ಲದೆ ನಾನಿರೋಕ್ಕಾಗಲ್ಲ ಅಂತ ನನಗೆ ಗೊತ್ತು. ನಾನಿಲ್ಲದೆ ನೀನೂ ಇರೋಕ್ಕಾಗಲ್ಲ ಅಂತ ಈಗ ಯಾಕೆ ಅದ್ರ ಬಗ್ಗೆ ಮಾತಾಡ್ತಿದ್ದೀರಾ? ಮುಂದೆ ಆದಾಗ ನೋಡ್ಕೊಳ್ಳೋಣ. ಈಗ ಅದ್ರ ಬಗ್ಗೆ ಎಲ್ಲ ಫೀಲ್ ಮಾಡ್ಕೋಬೇಡಿ. ಸರಿ, ಮೊದಲು ಹೊಟ್ಟೆ ಫಿಲ್ ಮಾಡ್ಕೊಳ್ಳೋಣ ಬಾ. ಬಡ್ಸು. ಹೌದು, ನಾನು ಅಕ್ಕಿ ಡಬ್ಬಿ ಎತ್ತಲೇ ಇಲ್ವಲ್ಲ, ಆದರೂ ನೀನು ನನ್ನನ್ನು ಭೀಮನಂತ ಗಂಡ ಅಂತ ಒಪ್ಕೊಂಡೆ. ಭೀಮ್ನಂತ ಗಂಡ ಅಲ್ಲದೆ ಇದ್ರು ಸದಾ ನಗ್ಸೋ ಮಿಸ್ಟರ್ ಬೀನ್ ಅಂತ ಗಂಡ ಸಿಕ್ಕಿದಿರಲ್ಲ, ನನಗಷ್ಟೇ ಸಾಕು ರೀ. ಸುಶಿ, ನೀನು ಊಟ ಮಾಡು ಬಾ. ನನಗೂ ಇದೆ ತಟ್ಟೆನೆ. ಓ ಚಂದ್ರು, ಕಂಟ್ರೋಲ್ ಯಾರ್, ಕಂಟ್ರೋಲ್. ಖುಷಿ ಕಂಟ್ರೋಲ್ ಮಾಡ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ. ಖುಷಿ, ಹಂಗೆ ಹಣೆಗೊಂದು ಕೆನ್ನೆಗೆರಡು. ಸುಮ್ಮನೆ ತಿನ್ನಿ. ಸುಶಿ, ಮರೆ ನಾನು ಹಸಕ್ಕನ ಮೇಲೆ ಕೈ ಮಾಡಬಾರ್ದಿತ್ತು. ಸ್ಯಾನೆ ಅವಸರ ಪಟ್ಬಿಟ್ಟೆ. ಮೂಕಲ್ಲ ರಾಮ, ಏಟೇ ಆದ್ರೂ 8 ಜನರ ಮುಂದೆ ನೀನು ಕೈ ಮಾಡಬಾರ್ದಿತ್ತು ಮಗ. ನಾನೇನು ಮಾಡಲಿ ಸಾರ್ದವ? ಅವನು 8 ಜನರ ಮುಂದೆ ಹಂಗೆ ಆಡ್ತಾನೆ, ನೀನೇ ನೋಡ್ದಲ್ಲ. ಅಪ್ಪಯ್ಯ ಹೇಳ್ದಂಗೆ ನಾವು ಮನೇಲಿ ಶೂಟಿಂಗೇ ಮಾಡಬಾರ್ದಿತ್ತು, ಅದರಿಂದನೇ ಇದೆಲ್ಲ. ರಾಮು ಅವರೇ, ಅಶೋಕ್ ಅವ್ರು ಬಂದಮೇಲೆ ಅವ್ರ ಹತ್ರ ನಿಧಾನವಾಗಿ ಮಾತಾಡಿ. ನೀವಾಗೆ ಏನೇನೋ ಯೋಚನೆ ಮಾಡಬೇಡಿ. ಈಗ ನಮ್ಮರೆ
ಅವನು ನನ್ನ ಮ್ಯಾಗ ಸ್ಯಾನೆ ಕೋಪ ಮಾಡ್ಕೊಂಡಿರ್ತಾನೆ. ಈ ಹಿಂದೆ ಕೈ ಮಾಡಿದ್ಕೆ ಅವನು ಇನ್ನೂ ಅಂತ ಸರಿಯಾಗಿ ಮಾತಾಡಿಲ್ಲ. ಈಗ ಇದು ಬೇರೆ.